ಮಂಡ್ಯದಲ್ಲಿ ಕೆಎಸ್ಆರ್ಟಿಸಿ ಬಸ್ಸಲ್ಲಿ ಮಹಿಳೆಗೆ ಹೆರಿಗೆ ಆಗಿದೆ. ಗೆಜ್ಜಲಗೆರೆ ಬಳಿ ಬೆಂಗಳೂರಿಗೆ ಬರುವಂತ ಸಂದರ್ಭದಲ್ಲಿ ರಶ್ಮಿ ಅನ್ನುವಂತ ಮಹಿಳೆಗೆ ಹೆರಿಗೆ ಆಗಿರುವಂತದ್ದು. ಉತ್ತರ ಪ್ರದೇಶ ಮೂಲದ ರಶ್ಮಿ ದಂಪತಿ ಮೈಸೂರಿನಲ್ಲಿ ವಾಸ ಇರ್ತಾರೆ. ಮೈಸೂರಿನ ಫಾರ್ಮ್ನಲ್ಲಿ ರಶ್ಮಿ ಹಾಗೂ ರಾಜ್ ಕುಟುಂಬ ಇರುವಂತದ್ದು. ಕುಟುಂಬದ ಜೊತೆ ಮೈಸೂರಿನಿಂದ ಬೆಂಗಳೂರಿಗೆ ಬರುವಂತ ಸಂದರ್ಭದಲ್ಲಿ ಪ್ರಸವ ವೇದನೆ ಆಗುತ್ತೆ. ಬಸ್ ಮಹಿಳಾ ಪ್ರಯಾಣಿಕರಿಂದ ಹೆರಿಗೆ ಮಾಡಲಾಗಿದೆ. ಸೊ ಮದ್ದೂರು ಸಾರ್ವಜನಿಕ ಆಸ್ಪತ್ರೆಗೆ ತಾಯಿ ಮತ್ತು ಮಗುವನ್ನು ದಾಖಲಿಸಿಕೊಳ್ಳಲಾಗಿದೆ. ಅಲ್ಲಿರುವಂಥ ಪ್ರಯಾಣಿಕರು ಹೆಲ್ಪ್ ಮಾಡಿದ್ದಾರೆ. ಒಳ್ಳೆಯ ಬೆಳವಣಿಗೆ ಅಲ್ಲಿರುವಂಥ ಅಂದರೆ ಹೆರಿಗೆ ನೋವಾದ ತಕ್ಷಣ ಅಕ್ಕಪಕ್ಕದಲ್ಲಿರುವಂಥ ಮಹಿಳೆಯರು ಅವರ ಸಹಾಯಕ್ಕೆ ಬಂದು ಹೆರಿಗೆ ಮಾಡಿಸಿರುವಂಥದ್ದು. ತಕ್ಷಣ ಹೆರಿಗೆ ಆದ ತಕ್ಷಣ ತಾಯಿ ಮತ್ತು ಮಗುವನ್ನು ಅಲ್ಲಿರುವಂಥ ಸ್ಥಳೀಯ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ಈ ಭಾಳ ಅಂದರೆ ಭಾಳ ಎಚ್ಚರವನ್ನು ವಹಿಸಬೇಕಾಗುತ್ತೆ. ಪಾಪ ಅವ್ರಿಗೆ ಗೊತ್ತಿರೋದಿಲ್ಲ. ಮೈಸೂರಿಂದ ಬೆಂಗಳೂರಿಗೆ ಬರುವಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದಾಗೆ ಹೆರಿಗೆ ನೋವು ಕಾಣಿಸಿಕೊಳ್ಳುತ್ತೆ. ಅಲ್ಲಿರುವಂಥ ಮಹಿಳೆಯರು ಇರ್ತಾರೆ. ಬೆಳಗ್ಗೆನೇ ಈ ರೀತಿಯ ಘಟನೆ ಆಗಿರೋದು. ಅಲ್ಲಿರುವಂಥ ಮಹಿಳೆಯರಿಂದ ಪ್ರಯಾಣಿಕ ಮಹಿಳೆಯರಿಂದ ಹೆರಿಗೆ ಮಾಡಲಾಗಿದೆ. ಸುರಕ್ಷಿತವಾಗಿದ್ದಾರೆ. ಈಗ ಸ್ಥಳೀಯ ಆಸ್ಪತ್ರೆಗೆ ಅವ್ರನ್ನ ರವಾನೆ ಮಾಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ಫೋನ್ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಮೈಸೂರಿಂದ ಬೆಂಗಳೂರಿಗೆ ಬರುವಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಆ ಮಹಿಳೆಗೆ ಹೆರಿಗೆ ನೋವಾಗುತ್ತೆ. ಹೇಗೆ ಈಗ ಸದ್ಯ ತಾಯಿ ಮಗು ಆರೋಗ್ಯವಾಗಿದ್ದಾರೆ ಹೇಗೆ? ಹೌದು ಕುಮಾರ್, ಕೆಎಸ್ಆರ್ಟಿಸಿ ಬಸ್ ನಲ್ಲಿ ಈಗ ಮಗುವಿಗೆ ಒಂದು ತಾಯಿ ಜನ್ಮ ಕೊಟ್ಟಂತ ಘಟನೆ ಕೂಡ ನಡೆದಿರುವಂತದ್ದು. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಗೆಜ್ಜಲಗೆರೆ ಬಳಿ ಏನೋ ಒಂದು ಬಸ್ ಸಂಚಾರ ಮಾಡಬೇಕಾದ್ರೆ ಈ ರೀತಿಯಾದ ಒಂದು ಘಟನೆ ಕೂಡ ನಡೆದಿರುವಂತದ್ದು. ಉತ್ತರ ಪ್ರದೇಶ ಮೂಲದ ರಶ್ಮಿ ಎಂಬುವರಿಗೆ ಈಗ ಬಸ್ ನಲ್ಲೇ ಕೂಡ ಹೆರಿಗೆಯಾದಂತ ಒಂದು ಘಟನೆ ಕೂಡ ನಡೆದಿದೆ ಹೇಳುವುದು. ಮೈಸೂರಿನ ಫಾರ್ಮ್ ನಲ್ಲಿ ಕೆಲಸ ಮಾಡ್ತಿದ್ದಂತ ರಶ್ಮಿ ಮತ್ತು ರಾಜ್ಕುಮಾರ್ ಕುಟುಂಬ ಅಂತಾನೆ ಈಗ ಹೇಳಲಾಗ್ತಾ ಇರುವಂತದ್ದು. ಇಂದು ನಿನ್ನೆ ಸಂಜೆ ಏನು ಒಂದು ಕುಟುಂಬ ಸಮೇತ ಮೈಸೂರಿನಿಂದ ಬೆಂಗಳೂರಿಗೆ ಕೂಡ ಕೆಲಸವನ್ನ ಬಿಟ್ಟು ತೆರಳ್ತಾ ಇದ್ರು. ಆ ವೇಳೆಯಲ್ಲಿ ಗೆಜ್ಜಲಗೆರೆ ಬಳಿ ಕೆಎಸ್ಆರ್ಟಿಸಿ ಬಸ್ ಚಲಿಸ್ತಾ ಇದ್ದಂತ ವೇಳೆ ಮಹಿಳೆಗೆ ಕೂಡ ಒಂದು ಡೆಲಿವರಿ ಕೂಡ ಆಗಿರುವಂತದ್ದು. ಸಹ ಮಹಿಳೆಯರು ಕೂಡ ಆಕೆಗೆ ಒಂದು ಸಹಕಾರವನ್ನ ನೀಡಿ ಆಂಬುಲೆನ್ಸ್ ಅನ್ನ ಕರೆಸಿ ಅಲ್ಲಿಂದ ಆ ಮದ್ದೂರಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆಯನ್ನ ಕೂಡ ಕೊಡಿಸಿ ಆನಂತರ ಮಂಡ್ಯಕ್ಕೆ ಕೂಡ ಈಗ ರವಾನೆ ಮಾಡಿರುವಂತದ್ದು. ತಾಯಿ ಮಗು ಈಗ ಕ್ಷೇಮವಾಗಿದ್ದಾರೆ ಅಂತೇಳಿ ಕೂಡ ವೈದ್ಯರು ತಿಳಿಸಿರುವಂತದ್ದು. ಎಂ ಕುಮಾರ್, ಪ್ರಸನ್ನ, ಆ ಮಹಿಳೆ ಜೊತೆಗೆ ಯಾರಾದ್ರೂ ಇದ್ರ ಆ ಸಂದರ್ಭದಲ್ಲಿ? ಯಾರು ಫ್ಯಾಮಿಲಿ ಆಗಿರ್ಬೋದು? ಹೌದು ಎಂ ಕುಮಾರ್, ಏನು ಒಂದು ಮಹಿಳೆ ಪತಿ ರಾಜ್ಕುಮಾರ್ ಕೂಡ ಜೊತೆಗಿದ್ರು ಅನ್ನೋ ಮಾಹಿತಿ ಇರುವಂತದ್ದು. ಜೊತೆಗೆ ಮೂಲತಃ ಇವರು ಉತ್ತರ ಪ್ರದೇಶದವರು ಅಂತ ಹೇಳಿ ಕೂಡ ಈಗ ತಿಳಿದು ಬಂದಿರುವಂತದ್ದು. ಎಂ ಕುಮಾರ್, ಎಸ್, ಓಕೆ, ಥ್ಯಾಂಕ್ ಯು ಪ್ರಸನ್ನ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.